ಹೋಟೆಲ್ ನೇಮ್ ನೋಡ್ತಾ ಇರ್ಬೋದು ನೀವು, ಶಿವ್ ಸಾಗರ್ ಅಂತ. ತುಂಬ ಚೆನ್ನಾಗಿದೆ. ಫುಡ್ಡು ಅಷ್ಟೇ, ಪ್ರತಿಯೊಂದು ರೈಟು ಅಷ್ಟೇ, ಕ್ವಾಲಿಟಿ ಕ್ವಾಂಟಿಟಿ ಪ್ರತಿಯೊಂದೂ ಚೆನ್ನಾಗಿತ್ತು. ಸರ್ವಿಸು ಅಷ್ಟೇ ತುಂಬ ಚೆನ್ನಾಗಿತ್ತು. ಆನಿಯನ್ ದೋಸೆ ತೊಗೊಂಡಿದ್ದು 70 ರುಪೀಸ್ ಆನಿಯನ್ ದೋಸೆ. ಅದೇ ನಾವು ಬೆಂಗಳೂರಲ್ಲಿ ನಾವು ಆನಿಯನ್ ದೋಸೆನ ನಾವು ಉಡುಪಿ ಬೇರೆ ಕಡೆ ಎಲ್ಲ ತಿಂದಾಗ ಅದು ಮೇ ಬಿ ಮಿನಿಮಮ್ ಆನಿಯನ್ ದೋಸೆ 100 ರುಪೀಸ್ ಇರುತ್ತೆ. ಬಟ್ ಇವರು 70 ರುಪೀಸ್ಗೆ ಅಷ್ಟೇ ಚೆನ್ನಾಗಿ ಇದು ಮಾಡಿದರು. ಟೇಸ್ಟ್ ಅಷ್ಟೇ ಚೆನ್ನಾಗಿತ್ತು. ನಾನು ಅಲ್ಲಿಂದ ಮಂಗಳೂರಿಂದನೂ ಬಂದೆ, ಬಟ್ ನನಗೆ ಹೋಟ್ಲು ಎಲ್ಲೂ ಅಷ್ಟು ಸಿಗಲಿಲ್ಲ. ಇವನ್ ನನಗೆ ಮಂಗಳೂರಲ್ಲಿ ಹೋಟ್ಲು ಸಿಕ್ಕಿದ್ದು ಈ ಪ್ರೈಸಿಗೆ ಸಿಗ್ತಾ ಇಲ್ಲ ಅನ್ಕೋತೀನಿ. ಹೌದಲ್ವಾ? ಹೌದು. ಮಂಗಳೂರಲ್ಲಿ ಈ ಥರ ಹೋಟೆಲ್ ಪ್ರೈಸ್ ಮೇ ಬಿ 3,000 to 5,000 ಇರುತ್ತೆ. ಬಟ್ ನೀವು ನನಗೆ 2,000ಗೆ ಮಾಡಿ ಓಕೆ. ನಾನು ಅಲ್ಲೇ ಆಟಾಗೆ ನಾನು ಇನ್ನೂ ಜಾಸ್ತಿ ಆಗ್ತಿತ್ತು. ಪ್ಲಸ್ ನನಗೆ ಅಲ್ಲಿಂದ ಯಾವುದೂ ಹೈವೇಲಿ ನನಗೆ ಐಡೆಂಟಿಫೈ ಆಗಲಿಲ್ಲ ಹೋಟೆಲ್. ಎಲ್ಲ ಒಂದು ಫಿಲ್ ಆಗಿತ್ತು. ಪ್ಲಸ್ ನನಗೆ ಟೋಲ್ ಇದಾದರೂ ಅಷ್ಟೇ ನನಗೆ ನೇಮ್ ಅಷ್ಟು ಕಾಣಿಸ್ತಿಲ್ಲ. ಸ್ವಲ್ಪ ಅಬ್ಸರ್ವ್ ಮಾಡಿದಾಗ ಅಷ್ಟೇ ಕಾಣಿಸ್ತು. ಅದು ಯಾವುದೋ ಒಂದು ಲೈಟ್ ಹಾಕಿದ್ರೆ ಚೆನ್ನಾಗಿ ಕಾಣಿಸ್ತು. ಹೋಗೋಣ ರೂಮ್ ನೋಡೋಣ. ಸೊ ಅಲ್ಲಿ ಹೋಟೆಲ್ ಪಕ್ಕನೇ ಒಂದು ರೆಸ್ಟೋರೆಂಟ್ ಇದೆ. ಸೊ ಬೇಕಾದ್ರೆ ಇಲ್ಲೇ ಬಂದು ತಿನ್ಬೋದು, ಬೇಕಾದ್ರೆ ಎಲ್ಲ ಆರ್ಡ್ರ್ ಮಾಡ್ಕೊಬೋದು. ಹೋಟೆಲು ಅಷ್ಟೇ, ಫುಡ್ಡು ಅಷ್ಟೇ. ನೈಟ್ ಅಷ್ಟು ಫುಡ್ ತೊಗೊಂಡಿದ್ದೀನಿ. ನಾನು ಕರ್ಡ್ ರೈಸ್ ತೊಗೊಂಡಿದ್ದೆ ನೈಟು ಟ್ರಾವೆಲ್ ಮಾಡಿದ್ದು. ಇಷ್ಟೇ ಆದರೆ ಒಂದು ಪ್ಲೇಸ್ಗೆ 6 ಕಿಲೋಮೀಟ್ರ್ ಆಗುತ್ತೆ. ಸರ್ ನೀವೊಂದು 2 ನಿಮಿಷ ನಾನು ಫೋನ್ ಮಾಡ್ತೀನಿ ರಿಟರ್ನ್. ಸರಿ. ಸೊ ನೈಟ್ ಸ್ಟೇ ಆಗಿದೆ ನಾನು ಇಲ್ಲಿ. ಓಕೆ, ಥ್ಯಾಂಕ್ಸ್. ಬಟ್ ನನಗೇನು ವಿಡಿಯೋ ಮಾಡಬೇಕು ಅಂತ ಇಂಟ್ರೆಸ್ಟ್ ಇರಲಿಲ್ಲ. ಬಟ್ ಒಳಗಡೆ ಹೋಗಿ ಹೋಟೆಲ್ಲ ನೋಡಿದ್ಮೇಲೆ ಸೊ ತುಂಬ ಇಷ್ಟ ಆಯಿತು. ಹೋಟ್ಲು ಎಲ್ಲ ಹೊಸದಲ್ಲ, ಪ್ರತಿಯೊಂದು ಚೆನ್ನಾಗಿತ್ತು. ಅದಕ್ಕೋಸ್ಕರ ಬೆಳಗ್ಗೆ ವಿಡಿಯೋ ಮಾಡೋಣ ಅಂತ ಕೇಳಿದವ್ರು ಆಯಿತು ಮಾಡಿ ಅಂದರು. ಓಕೆ ಸರ್. ಸೊ ನೋಡಿ, ರೂಮು ಈ ಥರ ಇದೆ. ಫುಲ್ಲು ಎಲ್ಲ ಹೊಸದೇನೆ, ಯಾವುದು ಏನು ಯೂಸ್ ಮಾಡಿರೋದು ಆ ಥರ ಏನೂ ಇಲ್ಲ. ಸೊ ಇಲ್ಲಿ ಸೀಟ್ ಸಿಗುತ್ತೆ, ನೀವು ಕೂತ್ಕೋಬೋದು. 5 ಮೆಂಬರ್ಸ್ ಕೂತ್ಕೋಬೋದು. 2 ಶೇರಿಂಗ್ಸ್ ಬೆಡ್ ಇರುತ್ತೆ. ಸೊ ಸ್ಕರ್ಟನ್ ಓಪನ್ ಮಾಡಿದ್ದು ಲಾಕ್ ಎಲ್ಲ ಫುಲ್ಲು ಮಾಡರ್ನೈಸ್ ಮಾಡಿಬಿಟ್ಟಿದ್ದಾರೆ ಆಲ್ರೆಡಿ ಕಮ್ಮಿ ಪ್ರೈಸ್ಗೆ. ಏನಿಲ್ಲ, ನೀವು ಸ್ಕರ್ಟನ್ ಓಪನ್ ಮಾಡಬೇಕು ಅಂದ್ರೂ ಜಸ್ಟ್ ರಿಮೋಟಲ್ಲಿ ಅದು ಓಪನ್ ಆಗುತ್ತಂತೆ. ಒಂದು ಸ್ಯಾಂಪಲ್ ತೋರಿಸ್ತೀನಿ. ಸೊ ಜಸ್ಟ್ ಒಂದು ರಿಮೋಟಲ್ಲೇ ಸ್ಕರ್ಟನ್ ಓಪನ್ ಆಗುತ್ತೆ, ಕ್ಲೋಸು ಆಗುತ್ತೆ. ಫುಲ್ ಸೀನರಿ ನಮಗೆ ಇರೋದು. ಇದು ಸೀನರಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ.
ಸೊ ನಾವು ಈ ಥರ ಸೀನರಿ ಬೇಕು ಅಂದರೆ ನಾರ್ಮಲ್ ಬೀಚ್ ಸೈಡ್ ಇದು ಮಾಡ್ಕೋತೀವಿ. ಬಟ್ ಇಲ್ಲಿ ನಿಮಗೆ ಹೈವೇ ಸೈಡಲ್ಲೇ ನಿಮಗೆ ಬೀಚ್ ಥರ ಫೀಲ್ ಸಿಗೋ ಥರ ಹೋಟೆಲ್ ಇದೆ. ಬೀಚ್ ಕೂಡ ಹತ್ರ ಇದೆ. ಇಲ್ಲಿಂದ ಬೀಚ್ ಎಷ್ಟು ಕಿಲೋಮೀಟರ್ ಆಗುತ್ತೆ? 1.5 ಕಿಲೋಮೀಟರ್. ಸೊ ಇಲ್ಲಿಂದ 1.5 ಕಿಲೋಮೀಟರ್ ಹೋದ್ರೆ ನಿಮಗೆ ಬೀಚ್ ಸಿಗುತ್ತೆ. ಬಟ್ ನೀವು ಬೀಚ್ ಪಕ್ಕ ಈ ಥರ ರೂಮ್ ಮಾಡಬೇಕು ಅಂದ್ರೆ ಅರೌಂಡ್ 5,000 to 10,000 ಆಗುತ್ತೆ. ಬಟ್ ಇವರು ಅದನ್ನೇ 2,000 3,000ಗೆ ನಿಮಗೆ ಮಾಡಿಕೊಡ್ತಾರೆ. ಸೊ ಇದು ಕಾಂಟ್ಯಾಕ್ಟ್ ನಂಬರು ಲೊಕೇಶನ್ ಹಾಕಿರ್ತೀನಿ. ಬರೋಕ್ಕಿಂತ ಮುಂಚೆ ಕಾಂಟ್ಯಾಕ್ಟ್ ಮಾಡಿ ಬುಕ್ ಮಾಡಿಕೊಂಡು ಬನ್ನಿ, ಒಳ್ಳೆ ರೂಮ್ ಕೊಡ್ತಾರೆ. ಸೊ 24 hours ಹಾಟ್ ವಾಟರ್ ಇರುತ್ತೆ, ಗೀಸರ್ ಇದೆ. ಸಿಂಪಲ್ ಆಗಿ ಒಂದು ಕಿಚನ್ ಇದೆ. ಫ್ಯಾಮಿಲಿ ಎಲ್ಲ ಬಂದರೆ ಬೇಕಾದ್ರೆ ಇಲ್ಲೇ ಏನಾದ್ರು ಫುಡ್ ರೆಡಿ ಮಾಡ್ಕೋಬೋದು. ಸಣ್ಣ ನೋಡ್ಬೋದು ಹೋಟೆಲು ಎಷ್ಟು ಹತ್ರ ಇದೆ ಹೈವೇಗೆ ಅಂದರೆ ನಿಮಗೆ ಇಲ್ಲಿಂದ ಮಂಗಳೂರು ಟು ಉಡುಪಿ ಹೋಗೋ ಟೋಲ್ ಇಲ್ಲ ಕಾಣಿಸ್ತಾ ಇದೆ. ಇಂಟೀರಿಯರ್ ಎಲ್ಲ ತುಂಬ ಚೆನ್ನಾಗಿದೆ. ತುಂಬ ಒಳ್ಳೆ 5 ಸ್ಟಾರ್ ಹೋಟ್ಲು ಥರ ರೆಡಿ ಮಾಡಿದ್ದಾರೆ. ಇಂಟೀರಿಯರ್ ಎಲ್ಲ ನೋಡ್ತಾ ಇರ್ಬೋದು, ಲೈಟ್ಸಿಂಗ್ ಎಲ್ಲ ಪ್ರತಿಯೊಂದು ವಿತ್ AC ಇದೆ. ಸೊ ಪ್ರತಿಯೊಬ್ಬರು ಬರೋರಿಗೆ ಬ್ರಷ್, ಸೋಪು, ಪೇಸ್ಟ್, ಶಾಂಪು ಪ್ರತಿಯೊಂದು ಇರುತ್ತೆ. ಸೊ ಈಗ ಇದು ಏನು ನೋಡ್ತಾ ಇದ್ದೀರೋ ರೂಮು, ಇದ್ರದ್ದು ಕಾಸ್ಟ್ ಬಂದುಬಿಟ್ಟು 3,500 ಪ್ಲಸ್ GST. ಸೊ ಇದೇ ರೂಮು ನೀವು ನಿಮಗೆ ಇನ್ನೊಂದು ಕಡೆ ಆಗಲಿ ಬೀಚ್ ಸೈಡ್ ಆದರೆ ಅರೌಂಡ್ 5,000 to 6,000 ಸಮಥಿಂಗ್ ಆಗುತ್ತೆ. ಬಟ್ ಇವರು ಸೇಮ್ ಹೈಜೀನ್ ಇರೋ ರೂಮ್ನ ಜಸ್ಟ್ ನಮಗೆ 3,500 ರುಪೀಸ್ಗೆ ಕೊಡ್ತಾ ಇದ್ದಾರೆ. ನಿಮಗೆ ಬರೀ 2 ಶೇರಿಂಗ್ಸೇ ಅಲ್ಲ, ಸಿಂಗಲ್ ಇದಕ್ಕಿಂತ ಕಮ್ಮಿ ಇಂದ ಸ್ಟಾರ್ಟಿಂಗ್ ಬಂದುಬಿಟ್ಟು 2,000 ಸ್ಟಾರ್ಟ್ ಆಗುತ್ತೆ. 2,000 ಸ್ಟಾರ್ಟ್ ಆಗುತ್ತೆ. ಫೈನಲ್ ಎಷ್ಟು? 3,500 ಅಷ್ಟೇ. ಎಲ್ಲೂ 10,000 ಆ ಥರ ಏನಿಲ್ಲ. ಜಸ್ಟ್ 2,000 ರೂಮ್ ಸ್ಟಾರ್ಟ್ ಆಗುತ್ತೆ. 5,000ಗೆ ಅದು ಲಾಸ್ಟ್ ಆಗುತ್ತೆ. ಈಗ ಏನು ನೋಡಿದ್ರೆ ಅದು ಲಾಸ್ಟ್ ರೂಮ್ ಅದು ಅಷ್ಟೇ 5,000 ರುಪೀಸ್. ನೀವೇನು ಬಜೆಟ್ ತುಂಬ ಏನು ಬೇಕಾಗಲ್ಲ. 2,000 ಇಟ್ಕೊಂಡ್ಬಂದು ಆರಾಮಾಗಿ ಇಬ್ಬರು ಶೇರಿಂಗಲ್ಲಿ ನೀವು ಒಂದು ಡೇ 24 hours ಇದು ಮಾಡ್ಬೋದು. ಏನಂದರೆ ಬರೀ ಫ್ಯಾಮಿಲಿಗೆ ಅಂತ ಅಲ್ಲ, ನೀವೇನಾದ್ರು ಬ್ಯಾಚುಲರ್ಸ್ ಆದರೆ ನಿಮಗೆ ಇಲ್ಲಿ ಲಿಕ್ಕರ್ದು ಅವೈಲೇಬಲ್ ಇರುತ್ತೆ. ನೆಕ್ಸ್ಟ್ ಇವ್ರು ಅಪ್ಕಮಿಂಗ್ ಇನ್ನೊಂದು ಕಪಲ್ ಆಫ್ ಡೇಸಲ್ಲಿ ಅದನ್ನು ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ನಿಮ್ಮದು 4th ಫ್ಲೋರಲ್ಲಿ ಬಂದರೆ ನೀವು ರೂಮಲ್ಲೇ ಸರ್ವಿಸ್ ಇರುತ್ತೆ. ಸೆಕೆಂಡ್ ಫ್ಲೋರ್ಗೆ ಹೋದರೆ ನಿಮ್ಗೆ ಅಲ್ಲಿ ಎಲ್ಲ ಥರದ ಫೆಸಿಲಿಟೀಸ್ ಇರುತ್ತೆ. ನೀವು ಲಿಕ್ಕರ್ ಆಗ್ಬೋದು. ನಾನ್ ವೆಜ್ ಇದೆಯಾ? ಹಾಂ ಸರ್, ಈಗ ಸದ್ಯಕ್ಕೆ ಪ್ರೆಸೆಂಟ್ ನಾನ್ ವೆಜ್ ಇಲ್ಲ. ನೆಕ್ಸ್ಟ್ ನಾನ್ ವೆಜ್ ಸ್ಟಾರ್ಟ್ ಮಾಡ್ತಾರೆ ಲಿಕ್ಕರ್ ಜೊತೆಗೆ. ಸೊ ಯಾರು ಫ್ರೆಂಡ್ಸ್ ಬರೀ ಬ್ಯಾಚುಲರ್ಸ್ ಬರೋರು ಇದ್ದರೆ ಅದಕ್ಕೂ ಓಕೆ, ಅವ್ರು ಇದು ಮಾಡ್ಕೊಡಿ, ಎಲ್ಲ ಅಲೋ ಮಾಡ್ಕೊಡ್ತಾರೆ. ಏನು ಡ್ರಿಂಕ್ಸ್ ಮಾಡೋಂಗಿಲ್ಲ, ಆ ಥರ ಏನಿಲ್ಲ. ಬರ್ತೀನಿ ಅಂದರೆ ನೀಟಾಗಿ ಮಾಡಿಕೊಂಡು ಅವ್ರು ಅದೆಲ್ಲ ಜಾಗ ಮಾಡಿಕೊಡ್ತಾರೆ. ಯಾವ ಥರ ಇದೆ ಅಂದರೆ ನೀವು ಇಲ್ಲಿ ಕೂತ್ಕೊಂಡ್ರೆ ನೀವು ಆರಾಮಾಗಿ ಚೇರ್ ಹಾಕೊಂಡು ಕೂತ್ಕೋಬೋದು. ಪ್ಲಸ್ ಇಲ್ಲಿಂದ ನಿಮ್ಗೆ ಹೈವೇ ರೋಡ್ ಕಾಣುತ್ತೆ. ಈಗ ಪ್ರೆಸೆಂಟ್ ಕ್ಲೈಮೇಟ್ ತುಂಬ ಇದಾಗಿದೆ. ನೋಡ್ತಾ ಇರ್ಬೋದು, ತುಂಬ ಮಳೆ ಇದೆ. ಇಲ್ಲಿಂದ ಟೋಲ್ ಬರೀ ಒಂದು 100 ಮೀಟ್ರ್ ಆಗ್ಬೋದು ಅಷ್ಟೇ. ನಿಮಗೆ ಟೋಲ್ ಹತ್ರ ನೆಕ್ಸ್ಟ್ ಪಾಸ್ ಆಗಿದ ತಕ್ಷಣ ನಿಮ್ಮ ರೈಟ್ ಸೈಡಲ್ಲೇ ನಿಮಗೆ ಮಂಗಳೂರಿಂದ ಉಡುಪಿ ಹೋಗೋ ಟೈಮಲ್ಲಿ ರೈಟ್ ಸೈಡ್ ಬರುತ್ತೆ. ಉಡುಪಿಯಿಂದ ನೀವು ಮಂಗಳೂರು ಹೋಗೋ ಟೈಮಲ್ಲಿ ನಿಮಗೆ ಲೆಫ್ಟ್ ಸೈಡ್ ಸಿಗುತ್ತೆ. ಇದೇ ಎಂಟ್ರೆನ್ಸ್. ಇಲ್ಲಿ ಪ್ಯಾಸೇಜು ಆರಾಮಾಗಿ ನೀವು ಚೇರ್ ಹಾಕೊಂಡು ಕೂತ್ಕೋಬೋದು. ಯಾರು ಅಪ್ ಮಾಡ್ಕೊಂಡು ಇವರು ನೆಕ್ಸ್ಟ್ ಪಾರ್ಟಿ ಆಲ್ಗೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಇದು ಡೋರ್ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಎಷ್ಟು ಲಕ್ಸುರಿ ಆಗಿದೆ ಅಂತ. ಬಟ್ ಇನ್ನೂ ಅದು ಇನೋವೇಷನಲ್ಲಿ ಇದೆ. ಅದನ್ನ ಒಳಗಡೆ ತೋರಿಸ್ತೀನಿ ನೋಡಿ, ಓಪನ್ ಮಾಡಿ. ಪಾರ್ಟಿ ಹಾಲ್ಗೆ ಸೆಟಪ್ ಮಾಡ್ಕೊಂಡಿದ್ದಾರೆ. ಆ್ಯಕ್ಚುಲಿ ಅವರು ಪಾರ್ಟಿ ಹಾಲ್ಗಿಂತ ಇಲ್ಲಿ ಒಂದು ಪಬ್ ಥರ ಮಾಡಬೇಕು ಅಂತ ಪ್ಲ್ಯಾನ್ ಇಟ್ಕೊಂಡಿದ್ದಾರೆ. ಅದರದ್ದು ಸೆಟಪ್ಪಲ್ಲಿ ಈ ಥರ ಇದೆಲ್ಲ ಮಾಡಿದ್ದಾರೆ. ಪಾರ್ಟಿ ಹಾಲ್ದು ಎಷ್ಟಾಗ್ಬೋದು ಪರ್ ಡೇ? ಯಾವ ಥರ ನೀವು ಪ್ಯಾಕೇಜ್ ಮಾಡ್ತೀರಾ? ಸೊ ಇಲ್ಲಿ ಆಲ್ ರೆಂಟೇ ಬಂದುಬಿಟ್ಟು 20,000 ಇದೆ. ಸೊ ಇಷ್ಟು ಸ್ಕ್ವೇರ್ ಫೀಟ್ ಜಾಗದಲ್ಲಿ ನಿಮಗೆ 20,000 ತುಂಬ ಕಮ್ಮಿ ಆಯಿತು. ಬಟ್ ಅವರು ಹೊಸ್ದಾಗಿ ಲಾಂಚ್ ಮಾಡ್ತಿರೋದ್ರಿಂದ ಆ ಪ್ರೈಸಿಂಗ್ ಕೊಡ್ತಾ ಇದ್ದಾರೆ. ಪ್ಲಸ್ ಫುಲ್ಲು AC ಇರುತ್ತೆ ನೋಡಿರಿ.
ಹೋಗ್ಬೇಕಾದ್ರೆ ಒಂದು ಹೊಸಾದ ಅವರು ಒಂದು ಹೋಟೆಲ್ದು ಲಾಂಚ್ ಮಾಡಿದ್ದಾರೆ, ಅದು ಹೇಳ್ಕೊಡ್ತೀನಿ ನೋಡಿ. ಏನು ಅಂದರೆ ನಾವು ಬೆಂಗಳೂರಲ್ಲೂ ಎಲ್ಲೂ ನೋಡಿಲ್ಲ. ಜಸ್ಟ್ ನಾವಿಲ್ಲಿ ಟೆಸ್ಟ್ ಮಾಡಿದ್ರೆ ಅದು ಲೈಟ್ ಹತ್ಕೊಳ್ಳೋದು. ನೋಡಿ, ಈ ಥರ ಬ್ಯಾಂಗ್ಳೂರು ಹೋಟೆಲ್ ಎಲ್ಲೂ ಮಾಡಿಲ್ಲ, ಫಸ್ಟಾಗಿ ಲಾಂಚ್ ಮಾಡಿದ್ದಾರೆ. ಯಾರು ನೋಡಿದವರು ಇದನ್ನು ಟ್ರೈ ಮಾಡಿ. ನೀವು ನೋಡ್ತಾ ಇದ್ದೀರಾ, ಇದೊಂದು ಸೆಕೆಂಡ್ ಫ್ಲೋರಲ್ಲಿ ಬಾರ್ ಸೆಟಪ್ ಮಾಡಿದ್ದಾರೆ, ಇನ್ನೂ ಲಾಂಚ್ ಮಾಡಿಲ್ಲ. ಬಟ್ ಎಲ್ಲ ತುಂಬ ಹೈಫೈಯಾಗಿ ಮಾಡಿದ್ದಾರೆ ಬಾರ್ ಸೆಟಪ್ಪು. ನೋಡ್ತಾ ಇರ್ಬೋದು ಟೀಮ್ಸ್ ಎಲ್ಲ ಇದೊಂದು ಕಂಬಳದ ಟೀಮ್ಸ್. ಸೊ ಓವರಾಲ್ ಇಲ್ಲಿ ಸಿಟ್ಟಿಂಗಿಗೆ ಓವರಾಲ್ 110 ಕೆಪಾಸಿಟಿ ಇದೆ ಅಂತ. ಒಂದೊಂದು ಇದರಲ್ಲೂ ನೋಡ್ಬೋದು, ನೀಟಾಗಿ ಮಾಡಿದ್ದಾರೆ. ಎಲ್ಲ ಸೇಮ್ 6 ಎಲ್ಲ ಎಲ್ಲ ಇದೆಲ್ಲ 6 ಜನ ಕುತ್ಕೊಳ್ಳೋ ಕೆಪಾಸಿಟಿ ಇಲ್ಲಿ. ಆಫ್ಟರ್ ನೀವು ಹೋಟೆಲ್ ಸ್ಟೇ ಆಗಿ ಆಮೇಲೆ ನೀವೇನಾರ ಸಿಟ್ಟಿಂಗ್ ಕುತ್ಕೋಬೇಕು ಅಂದರೆ ನೀವು ಬೇರೆ ಕಡೆ ಹೋಗಬೇಕು ಅಂತೇನಿಲ್ಲ. ಸಿಟ್ಟಿಂಗ್ ಕುತ್ಕೊಳ್ಳೋಕ್ಕೂ ಇಲ್ಲೇ ಮಾಡಿ, A to Z ಇಲ್ಲೇ ಇದೆ. ಸೊ ಊಟಕ್ಕೂ ಇದೆ, ಡ್ರಿಂಕ್ಸ್ಗೂ ಇದೆ, ಸ್ಟೇ ಆಗೋಕ್ಕೂ ಇಲ್ಲೇ ಇದೆ. ಸೊ ನೀವೇನಾರ ಜಾಸ್ತಿ ಜನ ಬಂತು ಅಂದರೆ ಟೆಂಟ್ ನಿಮಗೂ ಸಿಟ್ಟಿಂಗ್ ಕುತ್ಕೊಳ್ಳೋಕ್ಕೆ ದೊಡ್ಡ ಕೆಪಾಸಿಟಿ. ಎಲ್ಲ ರೆಡಿಯಾಗಿದೆ, ಬಟ್ ಐಟಮ್ಸ್ ಬರೋದು ಒಂದೇ ಬಾಕಿ. ಇದು ಬಂದ್ಬಿಟ್ಟು AC ರೂಮ್. ಯಾರ AC ಬೇಕು ಅಂದರೆ AC ಕೂತ್ಕೊಂಡು ನೀವು ಪಾರ್ಟಿ ಮಾಡ್ಬೋದು. ಸರ್ ಯಾವಾಗ ಲಾಂಚ್ ಮಾಡ್ತೀರಾ? ಎಷ್ಟು ಆಗುತ್ತೆ? ನೆಕ್ಸ್ಟ್ ಮಂತ್. ಸೊ ನೆಕ್ಸ್ಟ್ ಮಂತ್ ನಮ್ಮನ್ನು ಕರಿತೀರಾ ಜೊತೆಗೆ? ನಾವು ಇಲ್ಲಿಗೆ ಬರಲ್ಲ, ಜಸ್ಟು ಕೆಳಗಡೆ ಫುಡ್ಡಿಗೆ ಬರ್ತೀವಿ ಅಷ್ಟೇ. ಎಲ್ಲರೂ ಬಿಯರ್ ಒಂದು ಟೀ ಕೊಡ್ತೀರಾ? ಇಲ್ಲ ಒಂದು ಪೆಗ್ಗು ಇಲ್ಲ. ಸೊ ಇಲ್ಲಿ ಏನಿದೆ ಆರ್ಟ್ ವರ್ಕು, ಅದಕ್ಕೆ ಸಪ್ರೇಟ್ ಪೇಮೆಂಟ್ ಮಾಡಿ ಆರ್ಟಿಸ್ಟ್ನ ಕರೆಸಿ ಮಾಡ್ತಿರೋದಂತೆ ಎಲ್ಲ ಫ್ಲೋರ್ಗಳು. ಹಾಂ, ನಾನು ಹೇಳಿದ್ದೀನಿ, ನಂದು ಇದ್ದೀನಿ ಓಕೆ ಬಗ್ಗೆ ಎಲ್ಲ ರಾಂಗ್ ರೈಡ್ ವಿತ್ ಕಿರಣ್. ಇಲ್ಲ ರೆಕಾರ್ಡ್ ಮಾಡಿ ನೆಕ್ಸ್ಟ್ ಅದನ್ನು ಅಪ್ಲೋಡ್ ಮಾಡ್ತೀನಿ ನಾನು. ಕಿರಣ್ ಸೊ ಅಂತ ಏನು ಫಾಲೋವರ್ಸ್ ಏನಿಲ್ಲ, ಈಗ ಹೊಸ್ದಾಗಿ ಜಾಯಿನ್ ಇದು ಮಾಡಿದ್ದೀನಿ. ಹೌದಾ? ಓಕೆ, ಖಂಡಿತ ಮಾಡೋಣ. ಆಲ್ರೆಡಿ ಹೋಟೆಲ್ದು ವಿಡಿಯೋ ಹಾಕಿದ್ದೀನಿ, ರೂಮ್ಸ್ ತುಂಬ ಚೆನ್ನಾಗಿದೆ ಅಂತ ಹಾಕಿ ಹೇಳಿದ್ದೀನಿ. ಪ್ಲಸ್ ನೀವು ಹೊಸ್ದಾಗಿ 1 ತಿಂಗಳಾಯ್ತಲ್ಲ ಅಷ್ಟೇ ಅರೇಂಜ್ ಮಾಡಿ, 1 ತಿಂಗಳಾಗಿದೆ ಅಷ್ಟೇ. ಇದು ಯಾವ ಟೋಲ್? ಹೆಜ್ಜೆ ಮಾಡಿ ಟೋಲ್ ಹತ್ರ ಒಂದು 100 ಮೀಟರ್ ರೈಟ್ ಸೈಡಲ್ಲೇ ಇವ್ರದ್ದು ಹೋಟೆಲ್ ಇರುತ್ತೆ, ಕಾಣಿಸ್ಬೋದು. ನೀವು ಹೊಸ್ದಾಗಿ ಇನ್ನೂ 1 ಮಂತ್ ಆಗಿದೆ ಅಷ್ಟೇ ಇದು ಮಾಡಿ. ರೂಮ್ ಎಲ್ಲ ತುಂಬ ಚೆನ್ನಾಗಿದೆ, ಹೈಜೀನ್ ಅಷ್ಟೇ, ಪ್ರತಿಯೊಂದು ಹೊಸದಾಗಿದೆ. ಲಿಫ್ಟ್ ಕೂಡ ಅವೈಲೇಬಲ್ ಇದೆ. ಸೊ ಯಾರೇ ಬಂದ್ರು, ವಯಸ್ಸಾದವರು ಬಂದ್ರು ನೀವು ಬೇಕಾದ್ರೆ ಸ್ಟೆಪ್ಸ್ ಹತ್ತಬೇಕು ಅಂತೇನಿಲ್ಲ, ಲಿಫ್ಟ್ ಅವೈಲೇಬಲ್ ಇದೆ. ಸೊ ನಿಮ್ಮ ಹೆಸರು? ಅಕ್ಷಯ್ ಅಂತ. ತುಂಬ ಹೆಲ್ಪ್ ಮಾಡ್ತಾರೆ ಪ್ರತಿಯೊಂದಕ್ಕೂ, ತುಂಬ ಚೆನ್ನಾಗಿ ಇದು ಮಾಡೋದು. ಪಕ್ಕ ನಿಮಗೆ ಹೋಟೆಲ್ ರೆಸ್ಟೋರೆಂಟು ಇದೆ, ಫುಡ್ಡು ಬೇಕಾದ್ರೆ ಅಲ್ಲಿಗೆ ಇದು ತಂದು ಕೊಡ್ತಾರೆ, ರೂಮ್ ಸರ್ವಿಸ್ ಇದೆ. ಸೊ ಯಾವುದಕ್ಕೇನು ತಲೆನೋವಿಲ್ಲ, ಆರಾಮಾಗಿ ಬಂದು ಸ್ಟೇ ಆಗ್ಬೋದು. ಸೊ ನೆಕ್ಸ್ಟ್ ಟೈಮ್ ನಮ್ಮವ್ರು ಯಾರು ಬಂದರೆ ನೀವು ಅವ್ರಿಗೆ ಡಿಸ್ಕೌಂಟ್ ಮಾಡ್ತೀರಾ? ಓಕೆ, ನಮ್ಮ ಕಡೆಯಿಂದ ಬಂದು ಡಿಸ್ಕೌಂಟ್ ಖಂಡಿತ ಮಾಡಿಕೊಡ್ತಾರೆ. ಡಿಸ್ಕೌಂಟ್ ಬೇಡ ಕೂಡ, ಪ್ರೈಸಿಂಗೇ ತುಂಬ ಕಮ್ಮಿ ಇದೆ ರೂಮ್ದು. ಪ್ಲಸ್ ಒಳಗಡೆ ರೂಮೆಲ್ಲ ತುಂಬ ದೊಡ್ಡದಾಗಿದೆ, ಹೈಫೈ ಆಗಿದೆ. ಓಕೆ, ಯಾರು ಬಂದರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಇವ್ರದ್ದು ನೇಮು ಮತ್ತು ಲೊಕೇಶನ್ನ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಯಾರು ಬಂದರೆ ಕಾಂಟ್ಯಾಕ್ಟ್ ಮಾಡಿ. ಸೊ ನೆನ್ನೆ ನೈಟು ಇಲ್ಲೇ ಆಲ್ಟ್ ಆಗಿದ್ದೆ. ಸೊ ಹೋಟೆಲ್ದು ಅವರು ಫೆಸಿಲಿಟಿ ಎಲ್ಲ ತುಂಬ ಇಷ್ಟ ಆಯಿತು. ಸೊ ಕೇಳಿದೆ, ಒಂದು ವಿಡಿಯೋ ಮಾಡ್ತೀನಿ ನೋಡೋಣ ಅಂತ. ಬಟ್ ಅವರು ತುಂಬಾ ಎನ್ಕರೇಜ್ ಮಾಡೋದು, ಸರ್ ನಮ್ಮದು ಮೇಲ್ಗಡೆ ಪಾರ್ಟಿ ಹಾಲಿದೆ, ಅದನ್ನು ನೋಡಿ, ಬಾರ್ ಓಪನ್ ಮಾಡ್ತಾಯಿದ್ದೀವಿ, ಅದನ್ನು ನೋಡಿ ಅಂತ ಹೇಳಿದ್ರು. ಎಲ್ಲ ಚೆನ್ನಾಗಿ ಹೊಸ್ದಾಗಿ ಇದು ಮಾಡ್ತಾಯಿದ್ದಾರೆ. ನಾನು ನೆಕ್ಸ್ಟ್ ಹೇಳಿದೆ, ಓಪನ್ ಆದಮೇಲೆ ಕರೀರಿ, ಬಂದು ಇನ್ನೊಂದು ಸತಿ ನೋಡಿ ವೀಡಿಯೋ ಮಾಡ್ತೀನಿ. ಈಗ ಇನ್ನೂ ಅಷ್ಟು ಸೆಟಪ್ಸ್ ಆಗಿಲ್ಲ, ಇನ್ನೊಂದು 10% ಇದೆ, ಲೈಸೆನ್ಸ್ ಏನೋ ಪೆಂಡಿಂಗ್ ಇದೆ ಅಂತೆ. ಅದಾದಮೇಲೆ ಇನ್ನೂ ಚೆನ್ನಾಗಿ ಕಾಣುತ್ತೆ, ಕರೀರಿ ಮತ್ತೆ ಬರ್ತೀನಿ, ವೀಡಿಯೋ ಮಾಡ್ತೀನಿ ಅಂತ ಹೇಳಿದ್ದೀನಿ. ಸೊ ನಂದು ಫಾಲೋವರ್ಸ್ ಎಲ್ಲ ಅಷ್ಟು ಕಮ್ಮಿ ಇದ್ದಾರೆ ಅಂದರೆ ಪರವಾಗಿಲ್ಲ ಸರ್, ಎಲ್ಲ ಏನಾಗಲ್ಲ.
ಯಾರೇನು ಒಂದೇ ಸತಿ ಎಲ್ಲ ಕಡೆ ಫಾಲೋವರ್ಸ್ ಬರೋಲ್ಲ, ಚಿಕ್ಕದಾಗಿ ಆಗೋದು ಅಂತ ಹೇಳಿ ನನಗೆ ತುಂಬ ಹೆಲ್ಪ್ ಮಾಡಿ ಎಲ್ಲ ಕಡೆ ಹುಡುಗರನ್ನ ಕರೆಸಿ ಕ್ಲೀನ್ ಮಾಡಿಸಿ ಆಮೇಲೆ ವಿಡಿಯೋ ಮಾಡಿಸಿ ಇದು ಮಾಡೋದು ತುಂಬ ಹೆಲ್ಪ್ ಮಾಡೋದು. ಥ್ಯಾಂಕ್ ಯು. ಇವತ್ತು ಸ್ಟೇ ಆಗಿದ್ದು ಈ ಹೋಟ್ಲಲ್ಲಿ. ಇವಾಗ ನೆಕ್ಸ್ಟ್ ನಾನು ಉಡುಪಿ ಕಡೆ ಹೋಗ್ತಾ ಇದ್ದೀನಿ. ಮಂಗಳೂರಿಂದ ಹೊರಟೆ ಉಡುಪಿ ಹೋಗೋಣ ಅಂತ. ಇಲ್ಲಿ ನೋಡಿದ್ರೆ ತುಂಬ ಮಳೆ, ನೈಟು ಅಷ್ಟೇ ಟ್ರಾವೆಲ್ ಮಾಡೋಕ್ಕಾಗಲಿಲ್ಲ. ಇಲ್ಲೇ ಆಲ್ಟ್ ಆಗಿದೆ ಹೋಟೆಲಲ್ಲಿ. ಈಗ ನೆಕ್ಸ್ಟ್ ನಮ್ಮ ಜರ್ನಿ ಉಡುಪಿ ಕಡೆ. ತುಂಬಾ ಮಳೆ, ಗಾಡಿ ಬೇರೆ ಅಲೈನ್ಮೆಂಟು ಬ್ಯಾಲೆನ್ಸಿಂಗ್ ಎಲ್ಲ ಹೋಗ್ಬಿಟ್ಟಿದೆ, ರೆಂಟಿಗೆ ತೊಗೊಂಡ್ಬಿಟ್ಟಿದ್ದೆ. ತುಂಬ ಕಷ್ಟ ಇದೆ ಓಡಿಸೋದು. ನಾನು ಮ್ಯಾನೇಜ್ ಮಾಡ್ಕೊಂಡು ಓಡಿಸ್ತೀನಿ.